ಅಂದರೆ ಮೆನಿ ಆಫ್ ದೆಮ್ ಯಾರು ಆ್ಯಂಟಿ ಕಾಂಗ್ರೆಸ್ ಅಂತ ಇದ್ದರು ಪ್ರತಿಯೊಬ್ಬರನ್ನು ಒಳಗಡೆ ಆಗ್ತಾರೆ. ಜೊತೆಯಲ್ಲಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಇವತ್ತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ನ್ಯೂಸ್ ಪೇಪರ್ಗಳು ಅವತ್ತು ಇದ್ದಂಥ ಕಾಲ. ಅವತ್ತೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆ ನ್ಯೂಸ್ ಪೇಪರ್ನಲ್ಲಿ ಯಾವ ಒಂದು ಸುದ್ದಿ ಪ್ರಕಟಣೆ ಆಗಬೇಕು ಅದರ ಸಂಪೂರ್ಣ ಸ್ಕ್ರೂಟ್ನಿ ಮಾಡ್ತಾ ಇದ್ದಂಥದ್ದು ಸರ್ಕಾರ. ಅದರ ಸಂಪೂರ್ಣ ಸ್ಕ್ರೂಟ್ನಿ ಅಂದರೆ ಇದನ್ನು ಹಾಕಬೇಕಾ ಬೇಡವಾ, ಇದು ಸರ್ಕಾರದ ವಿರುದ್ಧವಾಗಿದೆಯಾ ಇಲ್ವಾ, ಇದನ್ನು ಚೆಕ್ ಮಾಡಿ ಆ ಸ್ಕ್ರೂಟ್ನಿ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಅಂದಿನ ಕಾಂಗ್ರೆಸ್ನ ಪಕ್ಷ. ಸೊ ಇದೆಲ್ಲ ನೋಡಿದಾಗ 1975ನ ಎಮರ್ಜೆನ್ಸಿ ಕಾಲ ತುಂಬ ಮಾತಾಡ್ತಾ ಹೋದರೆ ತುಂಬ ವಿಚಾರ ಇದೆ, ಸುಮ್ಮನೆ ಇಶ್ಯೂ ಡೈವರ್ಟ್ ಆಗೋದು ಬೇಡ. ಇದು ಬಹುಶಃ ಕಾಂಗ್ರೆಸ್ನ ಪಕ್ಷದ ಇತಿಹಾಸ ಮತ್ತೊಮ್ಮೆ ಇದು ಹೊಸ ಒಂದು ಅಧ್ಯಯನ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಈ ಬಿಲ್ಲನ್ನು ನೋಡಿದಾಗ ಎಮರ್ಜೆನ್ಸಿ 2.0 ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಿಲ್ ಮೂಲಕ ಈ ರಾಜ್ಯ ಸರ್ಕಾರ ಮಾಧ್ಯಮದವ್ರ ಮೇಲೆ, ಪ್ರತಿಪಕ್ಷದವ್ರ ಮೇಲೆ, ಯಾರೂ ಕೂಡ ಸರ್ಕಾರದ ವೈಫಲ್ಯತೆಗಳು ಅವರು ಎಡುವುದಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಬಹಳ ಒಂದು ವಿಶೇಷವಾದಂಥ ಅಂಗ. ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ರಾಜ್ಯದಲ್ಲಿ ಸರ್ಕಾರಗಳು ಎಡುವುದಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ತಿದ್ದತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಆದರೆ ನಿಮ್ಮ ಶಕ್ತಿಯನ್ನು ಇವತ್ತು ಕಿತ್ಕೊಳ್ತಕ್ಕಂಥದ್ದು, ಹತ್ತಿಕ್ತಕ್ಕಂಥದ್ದು, ಜೊತೆಯಲ್ಲಿ ಪ್ರತಿಪಕ್ಷಗಳು ಕೂಡ ಇವತ್ತು ಏನೂ ಮಾತನಾಡಬಾರ್ದು. ಈ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಒಂದು ಚಕಾರ ಮುಂದಿನ ದಿನಗಳಲ್ಲಿ ಎತ್ತಿದ್ರೆ ಬಹುಶಃ ಇವತ್ತು ನಾವು ನೀವೇನು ಇಷ್ಟು ಮನಸ್ಸು ಬಿಚ್ಚಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಮಾತಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಬಿಲ್ ಜಾರಿ ಆದರೆ ನಾವು ನೀವೇನಾದ್ರು ಹಿಂಗೆ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳೋರಿಗೆ ನಿಮಗೂ ಕೂಡ ಒಳಗಡೆಯಿಂದ ನಾವು ಎಂಥ ಪ್ರಶ್ನೆ ಕೇಳಬೇಕು ಅಂತ ನೀವು 100 ಬಾರಿ ಆಲೋಚನೆ ಮಾಡಬೇಕು. ನಾವು ಯಾವ ರೀತಿ ಉತ್ತರ ಕೊಡಬೇಕಪ್ಪ ಇದಕ್ಕೆ ಅಂತ ನಾವು 1000 ಬಾರಿ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ದೂಡ್ತಾರೆ ಸರ್ಕಾರ. ಅಂದರೆ ಅವ್ರಿಗೆ ಇಲ್ಲ ಈ ವ್ಯಕ್ತಿ ಸರ್ಕಾರದ ವಿರುದ್ಧವಾಗೋ ನಮಗೆ ಅಂದರೆ ಅದೇ ದ್ವೇಷ ಭಾಷಣ, ದ್ವೇಷ ಅಪರಾಧಿಗಳು ಅಂಥದ್ದು ಏನು ಮೆನ್ಷನ್ ಮಾಡ್ಕೊಂಡಿದಾರಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಅಂಶ ಯಾವುದಾದ್ರು ಇದ್ದರೆ ಬಹುಶಃ ನಾವು ಮಾತನಾಡಿದ್ರೆ ನಮ್ಮೆಲ್ರಿಗೂ ಕರ್ಕೊಂಡೋಗಿ ಒಂದು 4 ದಿನ ಒಳಗಡೆ ಕೂರಿಸ್ತಾರೇನೋ. ಇದು ಸರ್ಕಾರದ ತೀರ್ಮಾನ ಅಂತಕ್ಕಂಥದ್ದು ಈ ಒಂದು ಬಿಲ್ ಮೂಲಕ ಈ ಡ್ರಾಫ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ಭಾಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ. ಆದರೆ ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ, ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಸೆಕ್ಷನ್ 66A ಒಂದು ಜಡ್ಜ್ಮೆಂಟ್, ಒಂದು ರೀಸೆಂಟಾಗಿ ನಡೆದಿರ್ತಕ್ಕಂಥ ಜಡ್ಜ್ಮೆಂಟ್ ಇದು, ನಾಟ್ ಟೂ ಲಾಂಗ್ ಅಗೋ. ಜಸ್ಟ್ ಸಣ್ಣದಾಗಿ ಓದ್ಬಿಡ್ತೀನಿ. ಇನ್ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, the Supreme Court struck down Section 66A of the IT Act because it was vague, overboard, prone to misuse and creating a chilling effect. Every single defect the Supreme Court warned about is present in this bill, plus harsher punishments. This law will not survive judicial scrutiny. ಅಂದರೆ ಇದನ್ನ ಸದನದ ಒಳಗಡೆ ಇವತ್ತು ಈ ಬಿಲ್ಲನ್ನು ಏನು ಮಂಡಿಸಿದ್ದಾರೆ ಇದನ್ನು ಜಾರಿಗೆ ತಗೊಂಡೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಬಹುಶಃ ಈಗಾಗಲೇ ಸಿದ್ಧತೆಗಳನ್ನ ಏನು ಮಾಡ್ಕೊಂಡಿದ್ದಾರೆ. ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಇದನ್ನು ಸದನದ ಒಳಗಡೆ ವಿರೋಧಿಸ್ತೀವಿ, ಮೊದಲನೇ ವಿಚಾರ. ಎರಡನೇ ಅಂಶ, ಈಗ ಸುಪ್ರೀಂ ಕೋರ್ಟ್ನ ಈ 66A ಜಡ್ಜ್ಮೆಂಟ್ನ ಈಗ ತಾನೇ ನಿಮ್ಮ ಮುಂದೆ ನಾನೇನು ಓದಿ ಹೇಳಿದ್ದೀನಿ. ಕಾನೂನಾತ್ಮಕವಾಗಿ ನಮಗೆ ಎಲ್ಲ ರೀತಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ
ಕಾನೂನಿನ ಪರಿಮಿತಿಯಲ್ಲಿ ನಮಗೆ ಅವಕಾಶಗಳಿದೆ. ಅದನ್ನು ಕೂಡ ನಾವು ದಿಟ್ಟವಾದಂಥ ಒಂದು ಹೆಜ್ಜೆ ಇಡ್ತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಬಹುಶಃ ಇಲ್ಲಿ ನಿಮಗೆ ಗೊತ್ತಿದೆ, ಹಿಂದೆ IPC ಸೆಕ್ಷನ್ ಇತ್ತು. ಈಗ ಅದನ್ನು 2023 ಪಾರ್ಲಿಮೆಂಟ್ ಬಿಲ್ಲಲ್ಲಿ BNSಗೆ, ಅಂದರೆ ನಿಮಗೆ ಅವಕಾಶ ಇದೆ ಇಂಥ ವಿಚಾರಗಳಲ್ಲಿ. ನಿಮಗೆ BNS ಎದುರುಗಡೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಅವಕಾಶ ಇದ್ದ ಮೇಲೆ ಯಾಕೆ ನೀವು ಇಷ್ಟು ಇಂಥ ಬಿಲ್ಲನ್ನು, ಇಂಥ ಕ್ಲಾಸ್ಗಳನ್ನ ನೀವು ಅಪ್ಲೈ ಮಾಡಿ ನಮ್ಮೆಲ್ಲರನ್ನೂ ಕಟ್ಟಾಕ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾಕೆ ಈ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅಂಶ.